ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ಯೋಗ ಮಾಡೋ ಉದ್ದೇಶ ಏನು, ಅಷ್ಟಾಂಗ ಯೋಗವನ್ನೇ ನಾವು ಯಾಕೆ ಕಲಿಬೇಕು. ನಾವು ಅಷ್ಟಾಂಗ ಯೋಗ ಅಂದ್ರೆ ಯೋಗದ 8 ಮೆಟ್ಟಿಲುಗಳು. ಅದಕ್ಕೆ ಪತಂಜಲಿ ಇದಕ್ಕೆ ಹೇಳ್ತಾರೆ, ಯೋಗಾಂಗ ಅನುಷ್ಠಾನ ಅಶುದ್ಧಿ ಕ್ಷಯೇ ಜ್ಞಾನ ದೀಪ್ತಿ ಆದಿ ವಿವೇಕ ಖ್ಯಾತ್ಯೇ ಅಂತ ಹೇಳ್ತಾರೆ. ಯಾರು ಈ ಯೋಗಾಂಗಗಳನ್ನ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಯೋಗದ 8 ಮೆಟ್ಟಿಲುಗಳನ್ನ ಹತ್ತುತ್ತಾರೆ ಅಥವಾ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ, ಅನುಷ್ಠಾನ ಮಾಡ್ತಾರೆ. ಯೋಗಾಂಗ ಅನುಷ್ಠಾನ ಅಂದ್ರೆ ಜನ ಏನಾಗಿದ್ದಾರೆ ಇವತ್ತು, ಯಮ ನಿಯಮ ಗೊತ್ತಿಲ್ಲ, ಬರೀ ಆಸನದಲ್ಲೇ ಆಸನ ಒಂದರಲ್ಲೇ ಅವ್ರು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟಾಂಗ ಯೋಗ ಇಲ್ಲ, 8 ಸ್ಟೆಪ್ಸ್ ಇಲ್ಲ ನಮ್ಮಲ್ಲಿ, ಬರೀ ಒಂದರಲ್ಲೇ ನಾವು ಕೂತ್ಕೊಂಡ್ಬಿಟ್ಟಿದ್ದೇವೆ ಅಲ್ಲಿ ಆಸನದಲ್ಲೇ ಆಸನ ಇಟ್ಕೊಂಡು. ಅದಕ್ಕೆ ಯೋಗಾಂಗ ಅನುಷ್ಠಾನ ತಮ್ಮ ಜೀವನದಲ್ಲಿ ಯಾರು ಅಳವಡಿಸ್ಕೊಳ್ತಾರೆ, ಅಶುದ್ಧಿ ಕ್ಷಯೇ, ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅಶುದ್ಧಿಗಳು ಕ್ಷಯ ಸತ್ತೋಗುತ್ತೆ ಅಂತಾರೆ. ಇಂಪ್ಯೂರಿಟೀಸ್ ವಿಲ್ ಬಿ ಗಾನ್ ಅಂತ ಹೇಳ್ತಾರೆ. ಹಾಗಾದ್ರೆ ವೇರ್ ಇಸ್ ದ ಇಂಪ್ಯೂರಿಟೀಸ್? ಅದಕ್ಕೆ ಹೇಳ್ತಾರೆ ಕಾಯ ವಾಚ ಮನಸ. ನಮ್ಮ ಮಾನಸಿಕ ಮಟ್ಟದಲ್ಲೂ ಇದೆ, ಶರೀರದ ಮಟ್ಟದಲ್ಲೂ ಇದೆ, ಮಾತಿನ ಮಟ್ಟದಲ್ಲೂ ಇದೆ. ಬಾಡಿ ಮೈಂಡ್ ಅಂಡ್ ದ ಸ್ಪೀಚ್ ಓಕಲ್. ಕ್ಷಯೇ ಅಂದ್ರೆ ಸತ್ತೋಗುತ್ತೆ ಅಂದರೆ ನೀವು ಆರೋಗ್ಯವಾಗಿರ್ತೀರ, ಮನಸ್ಸು ಚೆನ್ನಾಗಿರುತ್ತೆ, ಮಾತು ಕೂಡ ಒಳ್ಳೆ ಮಾತನ್ನ ಆಡ್ತೀರಾ. ಎರಡನೇದು ಜ್ಞಾನ ದೀಪ್ತಿ, ಜ್ಞಾನದ ಬೆಳಕು. ಕತ್ತಲೆ ಇದ್ದಾಗ ನಾವು ದೀಪ ಹಚ್ಚಿ ಬೆಳಕನ್ನ ತಗೊಂಡ್ಬರ್ಬೋದು, ಆದ್ರೆ ಅದೇ ಬೆಳಕಿನ ಹತ್ತಿರ ನಾವು ದೀಪವನ್ನ ತಗೊಂಡೋಗಕ್ಕಾಗೋದಿಲ್ಲ ಅಲ್ಲ. ಬೆಳಕಿನ ಹತ್ತಿರ ಕತ್ಲೆ ತಗೊಂಡೋಗಕ್ಕಾಗೋದಿಲ್ಲ. ಕತ್ಲೆ ಇದ್ದಾಗ ಬೆಳಕು ತಗೊಂಡು ಹೋಗ್ಬೋದು, ಆದ್ರೆ ಬೆಳಕಿನ ಹತ್ತಿರ ನಾವು ಕತ್ಲೆ ತಗೊಂಡೋಗಕ್ಕಾಗೋದಿಲ್ಲ. ಅಲ್ಲಿಗೆ ಕತ್ತಲೆ ಅನ್ನೋದೇ ನಮ್ಮ ಅವಿದ್ಯೆ, ಬೆಳಕು ಅಂತಕ್ಕಂಥದ್ದೇ ಜ್ಞಾನ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಒಂದು ಬುದ್ಧಿಶಕ್ತಿಯಿಂದ ಈ ಅವಿದ್ಯೆಯನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ, ಅಜ್ಞಾನವನ್ನ ಹೋಗ್ಲಾಡಿಸ್ಬೇಕು ಅಂದ್ರೆ, ಕತ್ತಲೆಯನ್ನ ಹೋಗ್ಲಾಡಿಸ್ ಬೆಳಗ್ಬೇಕು. ಅದೇ ಅಶುದ್ಧ ಜ್ಞಾನ ದೀಪ್ತಿ. ಯಾವಾಗ ಬೆಳಕು ನಮ್ಮಲ್ಲಿ ಇರುತ್ತೆ, ಜಾಗೃತವಾಗಿರುತ್ತೆ ವಿದ್ಯೆ, ನಮ್ಗೆ ಯಾರು ಟೋಪಿ ಹಾಕಕ್ಕಾಗೋದಿಲ್ಲ. ಏನೇ ಸಮಸ್ಯೆಗಳು ಬಂದ್ರು ಕೂಡ, ಏನೇ ಕಷ್ಟ ಬಂದ್ರು ಕೂಡ, ಏನೇ ರೋಗ ಬಂದ್ರು ಕೂಡ ಧೈರ್ಯವಾಗಿ ಎದುರಿಸುವ ಶಕ್ತಿ ಬರುತ್ತೆ, ಆ ಪರಿಜ್ಞಾನ ನಮ್ಮಲ್ಲಿರುತ್ತೆ. ಹಾಗೆ ನಾವು ಕೊನೆ ಪ್ರಾರ್ಥನೆಯಲ್ಲಿ ಹೇಳ್ತೇವೆ, ತಮಸೋಮ ಜ್ಯೋತಿರ್ಗಮಯ, ಅಥವಾ ಕತ್ತಲೆಯಿಂದ ಬೆಳಕಿನ ಕಡೆಗೆ ನನ್ನನ್ನು ನಡೆಸು ಪರಮಾತ್ಮ ಅಂತ ಪರಮಾತ್ಮನ ಕೇಳ್ಕೊಳ್ತಕ್ಕಂಥದ್ದು. ಅದಕ್ಕೆ ಆ ಬೆಳಕನ್ನ ಈ ಜ್ಞಾನದ ಬೆಳಕು ನಮ್ಮಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಅದೇ ನಾವು ಜಿಮ್ಗೆ ಹೋಗೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ಈ ಒಂದು ಫಲ ಸಿಗೋದಿಲ್ಲ. ಕೆಲವರು ಹೇಳ್ತೇನೆ ಯೋಗ ಮಾಡಿ ಅಂದ್ರೆ, ನಾನು ವಾಕಿಂಗ್ ಮಾಡ್ತೀನಿ ಸರ್ ಸಾಕು. ವಾಕಿಂಗ್ ನಲ್ಲಿ ಏನಾಗುತ್ತೆ ನಿಮ್ಗೆ? ಸ್ವಲ್ಪ ದಿನ ಮಾಡಿ ಸುಸ್ತಾಗಿ ಕೊನೆಗೆ ಮಂಡಿ ನೋವು, ಡಾಕ್ಟರ್ ಹೇಳ್ತಾರೆ ವಾಕಿಂಗೇ ಮಾಡಬೇಡಿ ಅಂತಾರೆ. ಕೆಲವರು ತುಂಬಾ ವಾಕಿಂಗ್ ಮಾಡ್ತಾರೆ, 1 ಗಂಟೆ 10 ರೌಂಡ್ ಹೊಡೆದೆ, 20 ರೌಂಡ್ ಹೊಡೆದೆ, 3 ಅವರ್ಸ್ ಕೇಳ್ಬೇಕಾದ್ರು 2 ಅವರ್ಸ್ 3 ಅವರ್ಸ್ ವಾಕಿಂಗ್ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು. ಡಾಕ್ಟರ್ ಹೇಳ್ತಾರೆ ಶುಗರ್ ಇದೆ, BP ಇದೆ, ಕೊಲೆಸ್ಟ್ರಾಲ್ ಇದೆ, ವಾಕಿಂಗ್ ಮಾಡಿ. ವಾಕಿಂಗ್ ಮಾಡೋದ್ರಿಂದ ನಮ್ಗೆ BP ಶುಗರು ಕೊಲೆಸ್ಟ್ರಾಲ್ ಕಮ್ಮಿ ಆಗುದಿಲ್ಲ. ಡಯಟ್ ಮುಖ್ಯವಾಗಿ ಮಾಡಬೇಕು ಅಲ್ವಾ? ಡಯಟ್ ಮಾಡದೆ ಆಹಾರದ ಸಮಯವನ್ನ ನೀವು ಪರಿಪಾಲನೆ ಮಾಡದಿದ್ರೆ ಅದು ಬೆನಿಫಿಟ್ ಸಿಗೋದಿಲ್ಲ. ಆಮೇಲೆ ಒಬ್ಬ ಆಫೀಸರು 3 ಗಂಟೆ ವಾಕಿಂಗ್ ಮಾಡೋ, ಮತ್ತೆ ಅಲ್ಲೂ ಟೆನ್ಷನ್ನು, ಆಫೀಸ್ಗೆ ಹೋದ್ರು ಟೆನ್ಷನ್ನು, ಊಟ ಮಾಡೋದು ಫಾಸ್ಟು. ಸರ್ ಅಷ್ಟೊಂದು ಮಾಡಬೇಡಿ, 3/4 ಗಂಟೆ 1 ಗಂಟೆ ಮಾಡಿ, ಆಮೇಲೆ ಶವಾಸನ ಮಾಡಿ, ಪ್ರಾಣಾಯಾಮ ಮಾಡಿ, ಡಯಟ್ ಮಾಡಿ ಅಂತ ಹೇಳಿದೆ. ಆಮೇಲೆ ಚೇಂಜ್ ಮಾಡ್ಕೊಂಡು. ಕೆಲವರು ವೆಯ್ಟ್ ಕಮ್ಮಿ ಆಗ್ಬೇಕು ಅಂದ್ರೆ ಬ್ಯಾಡ್ಮಿಂಟನ್ ಅಂತೆ, ಟೆನ್ನಿಸ್ ಅಂತೆ, ಬೆವರು ಸುರಿಸಿ ಆಡಿದ್ದೆ. ಕೊನೆಗೆ ಆಟ ಆಡಿ ಯಾವಾಗ ರಿಲ್ಯಾಕ್ಸೇಷನ್ ಇರೋದಿಲ್ಲ, ಆ ಫೀಲ್ಡ್ ನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಬಾಡಿ ನಾವು ಟೂ ಮಚ್ ಟ್ರೈನ್ ಮಾಡೋದು ಇದೆಲ್ಲ ಕ್ರಮವನ್ನ ನಾವು ತಪ್ಪು ಕ್ರಮವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರ್ತೇವೆ. ಅಶುದ್ಧಿ ಕ್ಷಯೇ ಜ್ಞಾನ ದೀಪ್ತಿ ಆದಿ ವಿವೇಕ ಖ್ಯಾತ್ಯೇ, ನಿಮ್ಮಲ್ಲೇ ಒಂದು ವಿವೇಕ ಜ್ಞಾನ ಬೆಳೆಯುತ್ತೆ. ಯಾವುದು ತಪ್ಪು ಯಾವುದು ಸರಿ ಅಂತಕ್ಕಂತ ಒಂದು ದೃಢ ನಿರ್ಧಾರವನ್ನ ನೀವು ಮಾಡ್ಕೊಳ್ತೀರಾ. ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ವಿಚ್ ಇಸ್ ಗುಡ್ ವಿಚ್ ಇಸ್ ಬ್ಯಾಡ್ ನಿಮ್ಗೆ ಅದು ಯಾವಾಗ ಬೆಳಕಲ್ಲಿ. ಈ ಕತ್ಲೆ ಇದ್ದಾಗ ನೀವು ಗಾಡಿ ಓಡಿಸಿ
ಕತ್ಲೆಯಲ್ಲಿ ಏನಾದ್ರು ತಗೊಂಬನ್ನಿ ಅಂತ ಹೇಳಿ ಭಯ ಆಗುತ್ತೆ ನಮ್ಗೆ, ರೋಡ್ನಲ್ಲಿ ಹೋಗ್ಬೇಕಾದ್ರೂ ಕೂಡ. ಗಾಡಿ ಓಡಿಸೋದಕ್ಕೂ ಭಯ ಇರುತ್ತೆ ತುಂಬಾ ಕತ್ಲೆ ಇದ್ದಾಗ. ಅದೇ ಬೆಳಕಿದ್ದಾಗ ಸುಲಭವಾಗಿ ಗಾಡಿ ಓಡಿಸ್ಬೋದು. ಅದೇ ರೀತಿ ಈ ಒಂದು ಏನ್ ಮಾಡುತ್ತೆ, ಈ ಒಂದು ಜ್ಞಾನ ನಮ್ಗೆ ಅವಿದ್ಯೆಯಿಂದ ಓಡಿಸುತ್ತೆ. ಅವಾಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಆ ಮನಸ್ಸು ಕೂಡ ಪಕ್ವವಾಗಿರುತ್ತೆ. ಆ ಬೆಳಕಿನ ನಮ್ಗೆ ಏನೇ ಕಷ್ಟ ಬರ್ಲಿ, ಏನೇ ರೋಗ ಬರ್ಲಿ, ಏನೇ ತೊಂದರೆ ಬರ್ಲಿ, ಏನೇ ಸಮಸ್ಯೆ ಬರ್ಲಿ, ಎಲ್ಲವನ್ನು ಕೂಡ ಪರಿಹಾರ ಮಾಡ್ಕೋಬಹುದು ನಮ್ಮ ಜ್ಞಾನದಿಂದ. ನಮ್ಮೊಳಗಡೆ ನಾವು ನೋಡಿದ್ವಲ್ಲ, ನಮ್ಮೊಳಗಡೆ ಇದೆ ಆ ಶಕ್ತಿ, ಆದ್ರೆ ನಾವು ಅದನ್ನ ಪ್ರತಿಬಿಂಬಿಸಿಲ್ಲ ಅಷ್ಟೇನೆ, ಬೇರೆ ಏನೇನಿಲ್ಲ. ಅದಕ್ಕೋಸ್ಕರ ನಾನು ಈ ಯೋಗವನ್ನ ಮಾಡಬೇಕು, ಯೋಗಾಂಗವನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸರಿ, ಯಾಕೆ ನಾನು ಯೋಗ ಮಾಡ್ಬೇಕು? ಕೆಲವರು ಹೇಳುದಲ್ಲ, ರೋಗ ವಾಸಿ ಮಾಡ್ಕೊಳಕ್ ಬರ್ತಾರೆ, ತೂಕ ಕಡಿಮೆ ಮಾಡ್ಕೊಳಕ್ ಬರ್ತಾರೆ, ನನಗೆ ನಿದ್ದೆ ಬರಲ್ಲ ಅಂತ ಏನೇನೋ ಒಂದು ಕಾರಣದಿಂದ ಬರ್ತಾರೆ. ಆದ್ರೆ ಮುಖ್ಯವಾಗಿ ಈ ರೂಟ್ ಕಾಸ್ ಯಾವುದು ಅಲ್ವಾ? ರೂಟ್ಗೆ ಹೋಗ್ಬೇಕು. ಈಗ ನಿಮ್ಗೆ ತೆಂಗಿನ ಮರದಲ್ಲಿ ಕೊಕೊನಟ್ ವಾಟರ್ ಬೇಕು ಅಂದ್ರೆ ನೀವು ಕೊಕೊನಟ್ ವಾಟರ್ ನೀರು ತುಂಬೋದಿಲ್ಲ, ಬುಡಕ್ ನೀರ್ ಹಾಕ್ತೀರಾ. ಆದ್ರೆ ಆ ನೀರು ಆ ಕಾಯಿ ಒಳಗಡೆ ನಮಗೆ ಸಿಗುತ್ತೆ ಮೇಲಿಂದ ಕಾಯಿ ಕಿತ್ತಾಗ. ಹಾಗೆ ಯಾವುದು? ನೀವು ರೂಟ್ಗೆ ಹಾಕ್ತಕ್ಕಂತ ವಾಟರ್. ಹಾಗೆ ನಮ್ಮ ರೂಟ್ ಕಾಸ್ ಏನು, ನನಗೆ ಯಾಕೆ ಕಾಯಿಲೆ ಬಂತು, ನಾನೇ ಕೂತ್ಕೊಂಡು ಯೋಚನೆ ಮಾಡ್ಬೇಕು, ವಿಚಾರ ಮಾಡ್ಬೇಕು ಸ್ವಲ್ಪ. ಅದಕ್ಕೆ ಯೋಗ ಮಾಡ್ತಕ್ಕಂಥ ಉದ್ದೇಶ, ವೈ ಯೋಗ ಇಸ್ ಇಂಪಾರ್ಟೆಂಟ್ ಅಂತಂದ್ರೆ ಮೇನ್ 5 ಬೇಸಿಕ್ ಟೆನ್ಷನ್ಸ್ ಅಂತ ಹೇಳ್ತಾರೆ. ಏನೋ ಟೆನ್ಷನ್ ಅಂತ ಮಾಡ್ಕೊಂಡ್ಬಿಟ್ಟಿದೆ ಮನೆಯಲ್ಲಿ, ಫ್ಯಾಮಿಲಿ ಟೆನ್ಷನ್, ಇನ್ನು ಮನೆ ಕಟ್ಬೇಕು, ಏನೇನೋ ನಮ್ಮ ಮನಸ್ಸಿನಲ್ಲಿ ವಿಚಾರಗಳಿರುತ್ತೆ. ಒಳ್ಳೆ ಡ್ರೆಸ್ ತಗೋಬೇಕು, ಒಳ್ಳೆ ಮನೆ ಕಟ್ಟಬೇಕು, ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಬೇಕು, ಬರ್ತ್ಡೇ ಮಾಡಬೇಕು, ಆನಿವರ್ಸರಿ ಮಾಡಬೇಕು, ಇನ್ನೊಂದು ದೊಡ್ಡ ದೊಡ್ಡ ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಏನೋ ಆಸೆಗಳು, ಏನೋ ಅದೇ ಒಂದು ಟೆನ್ಷನ್. ಇನ್ನೂ ಹಣ ಬೇಕು, ಇನ್ನು ಏನೋ ಒಬ್ಬೊಬ್ರು ಒಂದೊಂದು ವಿಚಾರಗಳಿರುತ್ತೆ. ಮನೆಗೆ ಈ ತರ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಮಾಡಬೇಕು, ಇನ್ನು ಚೆನ್ನಾಗಿ ಇಟ್ಕೋಬೇಕು ಮನೆ. ಫಸ್ಟ್ ನೀವಿರೋದನ್ನ ನೋಡಿ ಅಲ್ವಾ? ನೀವ್ ಯಾರಿಗೋ ತೋರ್ಸೋದ್ ಬೇಕಾಗಿಲ್ಲ, ನಿಮ್ ಮನೆ ಎಷ್ಟು ಚೆನ್ನಾಗಿದೆ, ನೀವ್ ಎಷ್ಟು ಚೆನ್ನಾಗಿದ್ದೀರಾ ಆರೋಗ್ಯವಾಗಿ, ಅದನ್ನ ನೋಡ್ಕೋಬೇಕು. ಅದಕ್ಕೆ ಯಾವ ಟೆನ್ಷನ್ ಅಂತ ಕೇಳೋರು ಒಬ್ಬರು ಒಂದೊಂದು ವಿಚಾರ ಹೇಳ್ತಾರೆ. ಆದ್ರೆ ಪತಂಜಲಿಗಳು ಅದನ್ನ ಕ್ಲೀನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಈ 5 ಮೂಲಭೂತ ಒತ್ತಡಗಳಿಂದ ಕಳ್ಕೊಳ್ಳಿಕ್ಕೆ ನಾವು ಯೋಗ ಮಾಡ್ಬೇಕಾಗಿರ್ತಕ್ಕಂಥದ್ದು. ಯೋಗ ಮಾಡೋ ಉದ್ದೇಶ, ಈ ಟೆನ್ಷನ್ ನಾವು ಕಳ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ರೋಗನೂ ನಿಮ್ಮ ಹತ್ರ ಬರೋದಿಲ್ಲ. You never get any disease at all. Because of this 5 basic tension, we are all suffering from the diseases and facing all the problems in the life ಅಂತ ಹೇಳ್ತಾರೆ. Okay, first we'll have to come out of these 5 basic tensions. ಮೊದಲನೇದು ಯಾವುದು ಹೇಳ್ತಾರೆ? 5 ಯಾವ್ದಪ್ಪ ಅಂದ್ರೆ ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಅಂತ ಹೇಳ್ತಾರೆ. ಮೊದಲನೇದು ಅವಿದ್ಯೆ. ಅವಿದ್ಯೆಯ ಆಪೋಸಿಟ್ ವರ್ಡ್ ವಿದ್ಯೆ. ವಿದ್ಯೆಗೂ ಅವಿದ್ಯೆಗೂ ಏನ್ ಡಿಫ್ರೆನ್ಸು? ವಿದ್ಯೆ ಅಂತಕ್ಕಂಥದ್ದು ಜ್ಞಾನ, ಅವಿದ್ಯೆ ಅಂತಕ್ಕಂಥದ್ದು ಅಜ್ಞಾನ. ನಮ್ಮ ಅಜ್ಞಾನದಿಂದ ನಮ್ಗೆ ಒತ್ತಡ ಬಂದಿದೆ. ವಿ ಆರ್ ಗೆಟಿಂಗ್ ಎ ಟೆನ್ಷನ್ ಬಿಕಾಸ್ ಆಫ್ ಅವಿದ್ಯಾ. ಏನ್ ಸರ್ ಅವಿದ್ಯೆ ಅಂತೀರಾ? ನಾವೆಲ್ಲ ವೆಲ್ ಎಜುಕೇಟೆಡ್, ಇಂಜಿನಿಯರಿಂಗ್ ಪಾಸ್ ಮಾಡಿದ್ವಿ, MBA ಮಾಡಿದೀವಿ, MBBS ಮಾಡಿದ್ವಿ, ಡಬಲ್ ಗ್ರಾಜುಯೇಟ್ ಅಲ್ವಾ, PhD ಎಲ್ಲ ಮಾಡಿದೀವಿ, ಏನ್ ನಮ್ಗೆ ಅವಿದ್ಯಾವಂತರು ಅಂತೀರಾ? ಹೌದು, ಯೋಗದ ವಿದ್ಯೆಯೇ ಬೇರೆ, ನೀವು ಓದಿ ಸರ್ಟಿಫಿಕೇಟ್ ತಗೊಂಡಿರ್ತಕ್ಕಂಥ ವಿದ್ಯೆಯೇ ಬೇರೆ. ಅದಕ್ಕೆ ಅವಿದ್ಯೆ ಅಂತ ಹೇಳ್ತಾರೆ ಪತಂಜಲಿ. ಅರೆ ನೀವು ನಿಜವಾಗಿ ವಿದ್ಯಾವಂತರಾದ್ರೆ, ನೀವು ಕರೆಕ್ಟ್ ಆಗಿ ಎಜುಕೇಶನ್ ಇದ್ರೆ, ಇವತ್ತು ಸಮಾಜದಲ್ಲಿ ಎಲ್ರಿಗೂ ನಾನು ಹೇಳೋದಿಲ್ಲ, ಕೆಲವರು ಬಟ್ ಪರ್ಸೆಂಟೇಜ್ ಜಾಸ್ತಿ ತಗೊಂಡಾಗ ಅದೇ ತರ ಇರುತ್ತೆ. ಸ್ಮೋಕಿಂಗ್ ಮಾಡೋದು ಯಾರು? ಡ್ರಿಂಕಿಂಗ್ ಮಾಡೋದು ಯಾರು? ಕ್ಲಬ್ ಮೆಂಬರ್ಸ್ ಆಗಿರೋದು ಯಾರು? ಇಸ್ಪೀಟ್ ಆಡೋರು ಯಾರು? ರೇಸ್ಗೆ ಹೋಗೋರು ಯಾರು? ಅಲ್ವಾ? ಇವರೆಲ್ಲ ವೆಲ್ ಎಜುಕೇಟೆಡ್ ಪೀಪಲ್ ಅಲ್ವಾ? ಏನ್ ಮಾಡ್ತಾರೆ? ಟಾಪ್ ಲೆವೆಲ್ ಅಲ್ಲಿ ಇರ್ತಾರೆ, ತುಂಬಾ ಟೆನ್ಷನ್ ಇರುತ್ತೆ. ಆ ಟೆನ್ಷನ್ಗೆ ಆಲ್ಕೋಹಾಲ್, ಬಾರ್ಗೆ ಹೋಗಿ ಆಲ್ಕೋಹಾಲ್ ಕುಡಿತಕ್ಕಂಥದ್ದು, ಕ್ಲಬ್ಗೆ ಹೋಗಿ ಪಾರ್ಟಿಗಳು ಮಾಡ್ತಕ್ಕಂಥದ್ದು, ಆಮೇಲೆ ಆ ಟೆನ್ಷನ್ ಹೋಗ್ಲಿಕ್ಕೆ ಸ್ಮೋಕಿಂಗ್ ಮಾಡ್ತಕ್ಕಂಥದ್ದು, ಆಮೇಲೆ ಸ್ವಲ್ಪ ಟೈಮ್ ಪಾಸ್ಗೆ ರೇಸ್ಗೆ ಹೋಗ್ತಕ್ಕಂಥದ್ದು, ಇಸ್ಪೀಟ್ ಆಡ್ತಕ್ಕಂಥದ್ದು. ದುಡ್ಡು ಜಾಸ್ತಿ ಆದಷ್ಟು, ಹೈಫೈ ಜಾಸ್ತಿ ಆದಷ್ಟು, ಲೆವೆಲ್ ಜಾಸ್ತಿ ಆದಷ್ಟು ಕೂಡ ಆ ಫ್ಯಾಮಿಲಿ ಜೊತೆನೆ ಹೋಗ್ತಾರೆ, ಹೆಂಡತಿನೂ ಕರ್ಕೊಂಡು ಹೋಗ್ತಾರೆ ಕ್ಲಬ್ಗಳಿಗೆ. ಎಷ್ಟೋ ಕೇಸಸ್ ನೋಡಿದ್ದೇವೆ, ಗಂಡ ಹೆಂಡತಿ ಹೋಗ್ತಾ ಇದ್ರು, ಗಂಡ ಇಲ್ದಾಗ ಹೆಂಡತಿ ಹೋಗ್ತಾಳೆ,
ಅಲ್ಲ ಇಸ್ಪೀಟ್ ಆಡ್ಕೊಂಡು ಕುಡ್ಕೊಂಡ್ ಬರ್ತಾಳೆ, ಎಲ್ಲೋ ಬಿದ್ದಿರ್ತಾಳೆ, ಹೆಂಡತಿಗೆ ಡ್ರೈವರ್ ಕಾರ್ನಲ್ಲಿ ಕರ್ಕೊಂಬಂದ್ ಮನೇಲಿ ಬಿಡ್ಬೇಕು. ಏನಿದು? ನಾವ್ ಎಜುಕೇಟೆಡ್ ಅನ್ಎಜುಕೇಟೆಡ್? ನಾವು ಕೂತ್ಕೊಂಡು ವಿಚಾರ ಮಾಡ್ಬೇಕು ಸ್ವಲ್ಪ, ಹೇಳಿದಲ್ಲ. ಅದರಿಂದ ಅವಿದ್ಯೆ ಅಂತಕ್ಕಂಥದ್ದು ನಮ್ಗೆ ಈ ದಾರಿನ ತೋರಿಸುತ್ತೆ. ನಿಮಗೆ ವಿದ್ಯೆ ಇದ್ರೆ ಸ್ಮೋಕಿಂಗ್ ಕರೆಕ್ಟ್ ಅಂತ ನಿಮಗೆ ಗೊತ್ತಾದ್ರೆ ಆಯ್ತು, ನಿಮ್ಮ ವೈಫ್ಗೂ ಸ್ಮೋಕ್ ಮಾಡಿಸಿ, ನಿಮ್ಮ ಚಿಲ್ಡ್ರನ್ಸು ಸ್ಮೋಕ್ ಮಾಡ್ಲಿ, ಅವ್ರಿಗೂ ಒಂದೊಂದು ಕೊಡಿ. ನೀವು ನೀವು 4 ಪ್ಯಾಕೆಟ್ ಹೊಡಿತೀರಾ, ನಿಮ್ಮ ಮಕ್ಕಳು ಒಂದೊಂದು ಪ್ಯಾಕೆಟ್ ಹೊಡಿಲಿ ಅಲ್ವಾ? ಆಗುತ್ತಾ? ಅದು ಆಗೋದಿಲ್ಲ. ಹಾಗಾದ್ರೆ ಡ್ರಿಂಕಿಂಗು ನೀವು 1 ಬಾಟ್ಲು ತಗೊಳ್ತೀರಾ, ಮಿಸ್ಸಸ್ ಅರ್ಧ ಬಾಟ್ಲು ತಗೊಳ್ಳಿ, ಮಕ್ಕಳು 1/4 ಬಾಟ್ಲು ತಗೊಳ್ಳಿ, ಒಳ್ಳೆ ತಾನೆ? ಇಸ್ಪೀಟ್ ಆಡ್ತೀರಾ, ತಗೊಂಡ್ ಮನೆಲ್ಲ ಆಡಿ, ರೇಸ್ಗೆ ಹೋಗ್ತೀರಾ, ಕರ್ಕೊಂಡೋಗಿ ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀವಾ? ಏನ್ ಹೇಳ್ತೀವಿ ಮಕ್ಳಿಗೆ ನಾವು? ನೋಡಪ್ಪ, ಸ್ಮೋಕ್ ಮಾಡಬೇಡ, ಆಲ್ಕೋಹಾಲ್ ಕುಡಿಬೇಡ. ನಾವೇನ್ ಮಾಡ್ತಾ ಇದ್ದೇವೆ? ನೀವು ಹೇಳೋದನ್ನ ಮಕ್ಳು ಕೇಳೋದಿಲ್ಲ, ನೀವು ಮಾಡಿದ್ದನ್ನ ಮಕ್ಳು ಮಾಡ್ತಾರೆ. ಇದು ಇಂಪಾರ್ಟೆಂಟ್. ನೀವು ರೋಲ್ ಮಾಡಲ್. ನೀವು ಯೋಗ ಮಾಡ್ಕೊಂಡು ನಿಮ್ಮ ಜೀವನ ಶೈಲಿ ಸರಿಯಾಗಿಟ್ಕೊಳ್ಳಿ, ಮಕ್ಳು ಅದನ್ನ ಫಾಲೋ ಮಾಡ್ತಾರೆ. ನೀವು ಬೇಗ ಹೇಳಿ, ನೀವೇ 8 ಗಂಟೆ 9 ಗಂಟೆಗೆ ಹೇಳೋದು, ಮಕ್ಳು ಏನ್ ಮಾಡ್ತಾರೆ? 10 ಗಂಟೆವರೆಗೂ ಮಲಗ್ತಾರೆ ಅವರು ಕೂಡ. ಅದರಿಂದ ನಾವು ಸ್ವಲ್ಪ ನಮ್ಮ ಬುದ್ಧಿಯನ್ನ ಉಪಯೋಗಿಸ್ಬೇಕು, ನಮ್ಮ ತಲೆ ಉಪಯೋಗಿಸ್ಬೇಕು. ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರು ಕೂಡ ಹೈಲಿ ಎಜುಕೇಟೆಡ್ ಪೀಪಲ್, ಪೊಲೀಸ್ ಆಫೀಸರ್ಸು, ಸೈಂಟಿಸ್ಟು, ಡಾಕ್ಟರ್ಸು ನೋಡ್ತಾ ಇರ್ತೇವೆ. ಆ ಒಂದು ಸಿಚುಯೇಷನ್ ಸಿಗಾಕೊಂಡು ಹೊರಗಡೆ ಬರಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು. ಇದಕ್ಕೆ ಅವಿದ್ಯೆ ಅಂತ ಹೇಳ್ತಾರೆ. ಅರೆ, ನಾವು ಓದಿರ್ತಕ್ಕಂಥದ್ದು ವ್ಯರ್ಥನಾ? ಓದಿ, ಆದ್ರೆ ಸರಿದಾರಿಲಿ ಇದೀರ ಅಂದ್ರೆ ನೀವು ಓದಿದ ವಿದ್ಯೆ ಕರೆಕ್ಟ್. ಅರೆ, ನೀವು ಓದಿ ಕೂಡ ನಿಮ್ಮ ಅಭ್ಯಾಸಗಳು ಸರಿ ಇಲ್ಲ ಅಂದ್ರೆ, ಹವ್ಯಾಸಗಳು ಸರಿ ಇಲ್ಲ ಅಂತಂದ್ರೆ ಏನು ಉಪಯೋಗ ಇಲ್ಲ. ಕೆಲವರು PhD ಅಂತ ಹೇಳ್ತಾರೆ, PhD ಮಾಡ್ತಾರೆ. PhD ಎಂತ ಒಂದು ಒಳ್ಳೆ ತಗೊಂಡಿರ್ತಾರೆ, ಅವರು ಒಳ್ಳೆ ಸರ್ಟಿಫಿಕೇಟ್, ಒಳ್ಳೆ ಮೆಡಲ್ ಎಲ್ಲ ತಗೊಂಡಿರ್ತಾರೆ. ಅದ್ರ ನೋಡಿದ್ರೆ ಓದಿ 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 ಹುಚ್ಚರಾಗೋಗಿರ್ತಾರೆ. ಕೆಲವು ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, IIT ಹೋಗ್ತಾರಂತೆ, ಕ್ಯಾಂಪಸ್ ಇಂದ ಆಚೆ ಬಿಡಲ್ಲ, ತುಂಬಾ ಟಾರ್ಚರ್ ಅಂತೆ. ಎಷ್ಟೋ IIT ನಲ್ಲಿ ಹೈದರಾಬಾದ್ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರಂತೆ ಓದಕ್ಕಾಗದೆ. ಅದ್ರ ಯಾಕೆ ಬೇಕಂತ ವಿದ್ಯೆ? ಇದನ್ನ ನಾವು, ನಮ್ಮ ಮಕ್ಕಳು, ನಾವೆಲ್ಲ ಕೂತ್ಕೊಂಡು ವಿಚಾರ ಮಾಡ್ಬೇಕು. PhD ಅಂದ್ರೆ ಅರ್ಥ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಪಾಗಲ್ ಹೋಕೆ ದೌಡ್ನ, ಓದಿ ಓದಿ ಹುಚ್ಚರಾಗಿ ಹೋಗ್ತಾರಂತೆ. ಇನ್ನೊಂದು PhDಗೆ ಇನ್ನೊಂದು ಅರ್ಥ ಹೇಳ್ತಾರೆ, ಪರ್ಮನೆಂಟ್ ಹೆಡ್ ಡ್ಯಾಮೇಜ್ ಅಂತ ಹೇಳ್ತಾರೆ. ಸ್ವಲ್ಪ ಅಲ್ಲ, ಪರ್ಮನೆಂಟ್ ಹೆಡ್ ಡ್ಯಾಮೇಜ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಆಫೀಸ್ನಲ್ಲಿ ಒಬ್ರು MTech ಮಾಡಿದ್ರು. ಅವರು ಹೈದರಾಬಾದ್ ನಿಂದ ಬಂದಿದ್ರು. MTech ಒಳ್ಳೆ ಟಾಪ್ ಲೆವೆಲ್ ಇದು ಕೆಲಸ. ಆದ್ರೆ ಆಫೀಸಿಗೆ ಬರೋರು ಅಲ್ಲಿ ತಿನ್ಬಿಟ್ಟು ಮಾತ್ರೆ ತಗೊಂಡ್ಬಿಟ್ಟು ಆಫೀಸ್ನಲ್ಲೇ ಮಲಗಿರೋರು, ಸೀಟಿಂದ ಇಳಿದು ಬರ್ತಾ ಇರ್ಲಿಲ್ಲ, ನಮ್ಗೆಲ್ಲ ಕೆಲಸ ಕೊಡ್ತಾ ಇರ್ಲಿಲ್ಲ. ಅವ್ರಿಗೆ ಕೊನೆಗೆ ಪ್ರಮೋಷನ್ ಸಿಗ್ಲಿಲ್ಲ, ಟ್ರಾನ್ಸ್ಫರ್ ಮಾಡಿದ್ರು, ಬೇರೆ ಕಡೆಗೆ ಇವ್ರು ಈ ತರ ಇದಾರೆ ಅಂತ ಅನ್ಬಿಟ್ಟು ಅಲ್ಲೂ ಅವ್ರು ಮಾಡ್ದೆ ಏನಾದ್ರು ಅಲ್ಲೇ ಅವ್ರದ್ದು ಡೆತ್ ಆಗೋಯ್ತು. ಈ ತರ ಡಿಪ್ರೆಷನ್ಗೆ ಹೋಗ್ತಾರೆ ಕೆಲವರು ಓದಿ ಓದಿ. ನಾವು ಅರ್ಥ ಮಾಡ್ಕೋಬೇಕಷ್ಟೆ, ಬೇರೆ ಇನ್ನೇನಿಲ್ಲ. ನಮ್ಮ ಮಕ್ಕಳನ್ನು ಕೂಡ ಓದು ಅಂತ ಪ್ರೆಸರ್ ಮಾಡಿದಾಗ ಏನಾಗುತ್ತೆ, ಆ ಪ್ರೆಸರ್ಗೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಮಕ್ಕಳನ್ನ ನೋಡ್ತೇವೆ. ಮೊಬೈಲ್ ಕಿತ್ಕೊಂಡ್ಬಿಟ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು ಅಲ್ವಾ? ಮೊಬೈಲ್ ನೀನ್ ಜಾಸ್ತಿ ನೋಡ್ತೀಯ, ಮೊಬೈಲ್ ಕೊಡೋದಿಲ್ಲ. ಮಗ ಗಾಡಿ ಕೇಳ್ದ, ಇಲ್ಲಪ್ಪ ನೀನು ಓದು ಫಸ್ಟ್, ಕೆಲ್ಸಕ್ಕೆ ಸೇರಿದ್ಮೇಲೆ ಗಾಡಿ ಕೊಡಿಸ್ತೇನೆ ಅಂದ್ರೆ ನಮ್ಮ ತಂದೆ ತಾಯಿ ಗಾಡಿ ಕೊಡಿಸ್ಲಿಲ್ಲ ಅಂತಾನೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಎಕ್ಸಾಮ್ ನಲ್ಲಿ ಪರ್ಸೆಂಟೇಜ್ ಕಮ್ಮಿ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ರ್ಯಾಂಕಿಂಗ್ ಬರ್ಲಿಲ್ಲ ಅಂತ ಹ್ಯಾಂಗಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಕೊನೆಗೆ ನನಗೆ ಡಾಕ್ಟರ್ ಸೀಟ್ ಬೇಕಾಗಿತ್ತು, ಸಿಗ್ಲಿಲ್ಲ, ಕ್ಯಾಂಪಸ್ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಏನಾಯ್ತು ಈ ವಿದ್ಯೆ ಹಾಗಾದ್ರೆ? ಅದಕ್ಕೆ ಯೋಗ ಬೇಕಾಗಿರೋದು. ಈ ಸಂದರ್ಭಗಳಲ್ಲಿ ನಮ್ಮ ಮನೋಸ್ಥಿತಿಯನ್ನ ನಾವು ಹೇಗೆ ಇಟ್ಕೊಳ್ತೇವೆ, ನಮ್ಮ ಮಕ್ಕಳನ್ನ ಹೇಗೆ ಸಾಕ್ತೇವೆ, ನಾವು ಹೇಗೆ ಮನಸ್ಸನ್ನ ತಿದ್ದುತ್ತೇವೆ. ಈಗ ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿ ಅಡಿಕ್ಟ್ ಆಗೋಗಿದ್ದಾರೆ ಅಂತಂದ್ರೆ, ಮೊಬೈಲ್ ಕೊಡದೆ ತಿಂಡಿ ತಿನ್ನಲ್ಲ, ಮೊಬೈಲ್ ಕೊಡದೆ ಊಟ ಮಾಡೋದಿಲ್ಲ. ನಾವು ಮಾಡಿರೋ ತಪ್ಪು ಕೆಲಸ. ಹೇಳಿದಲ್ಲ, ಹಠ ಹಿಡಿತಾರೆ ಚಿಕ್ಕ ಮಕ್ಕಳನ್ನೇ. ಇದೆಲ್ಲ ನಾವು ಕೂತ್ಕೊಂಡು ವಿಚಾರ ಮಾಡ್ಬೇಕು. ಯಾಕಂದ್ರೆ ಒಬ್ರು ಓದಿದ್ರಂತೆ, ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಪಾಪ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋರಂತೆ, 10 ಗಂಟೆಗೆ 5 ಕೇಳೋದಂತೆ ಯಾರು, ಏನ್ರಿ ಬೆಳಗ್ಗೆನೆ ಹೋಗ್ತೀರಾ ಸಾಯಂಕಾಲ ಬರ್ತೀರಾ, ಎಲ್ಲಿ ಕೆಲಸ? ಇಲ್ಲ ಬ್ಯಾಂಕ್. ಏನ್ ಕೆಲಸ ಅನ್ನತ್ತೆ? ಏನ್ ಕೆಲಸ ಅಂತಂದ್ರೆ ಬ್ರಾಂಚ್ ಮ್ಯಾನೇಜರ್ ಅಂತಂತೆ.
ಏನ್ ಮಾಡೋದು ಇವರು 10 ಗಂಟೆಗೆ ಹೋಗೋದು, ಅಲ್ಲಿ ಯಾವ್ದೋ ಅಲ್ಲಿ ಫೀಲ್ಡ್ ನಲ್ಲಿ ಮರ ಇತ್ತು, ಮರದ ಮೇಲೆ ಕೂತ್ಕೊಳ್ಳೋದು, ಮನೆಗೆ 5 ಗಂಟೆಗೆ ವಾಪಸ್ ಬರೋದು. ಬ್ರಾಂಚ್ ಮ್ಯಾನೇಜರ್ ತಾನೆ. ಇದು ಬ್ಯಾಂಕ್ ಇದು. ಆ ಮರನೇ ಬ್ಯಾಂಕ್ ಅವ್ರಿಗೆ. ಬ್ರಾಂಚ್ ಮ್ಯಾನೇಜರ್ ಬ್ರಾಂಚ್ ಮೇಲೆ ಕೂತ್ಕೊಂಡು ಹೋಗ್ಬಿಡೋದು. ಈ ತರ ಹುಚ್ಚರು ಕೂಡ ಇದ್ದಾರೆ ಸಮಾಜದಲ್ಲಿ. ನಾವು ಕೂತ್ಕೊಂಡು ವಿಚಾರ. ಅದಕ್ಕೆ ಉದ್ಯೋಗ ಅಂತಂದ್ರೆ ಉದರಕ್ಕೆ ಯೋಗ, ಇದು ಹೊಟ್ಟೆ ಪಾಡಿನ ವಿದ್ಯೆ. ಈ ಯೋಗದಲ್ಲಿ ಕಲಿತಕ್ಕಂತ ವಿದ್ಯೆ ನಿಜವಾದ ವಿದ್ಯೆ. ನಾವು ಜೀವನದಲ್ಲಿ ಹೇಗೆ ಆರೋಗ್ಯವಾಗಿ ನಗನಗ್ತಾ ಸುಖಕರವಾಗಿ ಖುಷಿಯಾಗಿರ್ಬೇಕು ಅಂತ ಕಲಿಸ್ತಕ್ಕಂಥ ವಿದ್ಯೆ ಯೋಗ ವಿದ್ಯೆ. ಅರೆ ನಾವು ಓದಿ ಎಜುಕೇಶನ್ ಮಾಡಿ ಪಾಸ್ ಆಗಿ ಸರ್ಟಿಫಿಕೇಟ್ ತಗೊಂಡು ಕೆಲ್ಸಕ್ಕಾಗಿ ಅಲಿಯೋದು. ಎಲ್ಲಿ ಕೆಲಸ ಕೊಡ್ತೀರಾ ನನಗೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಸರ್ಟಿಫಿಕೇಟ್ ತಗೊಂಡು ಅಲಿಬೇಕು. ಇದು ಉದರಕ್ಕೆ ಯೋಗ, ಉದ್ಯೋಗ ಅಂತ ಹೇಳ್ತಾರೆ. ಇದು ಹೊಟ್ಟೆಯ ಪಾಡಿನ ವಿದ್ಯೆ. ನಮಗ್ ಬೇಕಾಗಿರೋ ವಿದ್ಯೆ ಈ ವಿದ್ಯೆ, ನಿಜವಾದ ವಿದ್ಯೆ. ಆತ್ಮಹತ್ಯೆ ಮಾಡ್ಕೊಳ್ಳದೆ ನಮ್ಮ ಜೀವನ ಪೂರ್ತಿ ಇರುವ ಜೀವನವನ್ನ ನಾವು ಆನಂದವಾಗಿ ಇಟ್ಕೋಬೇಕು, ಸುಖವಾಗಿ ಇಟ್ಕೋಬೇಕು, ಆರೋಗ್ಯವಾಗಿ ಇಟ್ಕೋಬೇಕು. ಆ ಪ್ರಿನ್ಸಿಪಲ್ನ ನಾವು ಫಾಲೋ ಮಾಡ್ಬೇಕು. ಇದು ನಮ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ. ಅದಕ್ಕೆ ಯಾವಾಗ ಮನುಷ್ಯನಲ್ಲಿ ಅವಿದ್ಯೆ ಇರುತ್ತೆ, ಎರಡನೇದು ಅಸ್ಮಿತಾ ಅಂತ ಹೇಳ್ತಾರೆ. ಅವಿದ್ಯೆಯಿಂದ ಬಂದಿರ್ತಕ್ಕಂಥದ್ದು ಅಸ್ಮಿತಾ. ಏನ್ ಅಸ್ಮಿತಾ ಅಂತಂದ್ರೆ ಅಹಂಕಾರ ಅಂತ ಹೇಳ್ತಾರೆ, ಈಗೋ. ಅದಕ್ಕೆ ಹೇಳ್ತಾರೆ ಈಗೋ, ಯುಗೋ ಅಂತ ಹೇಳ್ತಾರೆ. ಆ ಈಗೋಗೆ ಇನ್ನೊಂದು ಸಿಂಪಲ್ ಆಗಿ ಹೇಳ್ತಾರೆ ಐ ಅಂತ ಹೇಳ್ತಾರೆ. ಐ ಅಂದ್ರೆ ಈಗೋ. ಮನುಷ್ಯನ್ಗೆ ಐ ಪ್ರಾಬ್ಲಮ್ ಇದ್ರೆ, ಕಣ್ಣಿನ ತೊಂದರೆ ಇದ್ರೆ ಏನೋ ಡಾಕ್ಟರ್ ಹತ್ರ ಹೋಗಿ ಐ ಡಾಕ್ಟರ್ ಹತ್ರ ಕಣ್ಣಿಗೆ ಡ್ರಾಪ್ಸ್ ಹಾಕೋ ಏನೋ ರಿಪೇರಿ ಮಾಡಿ ಆಪರೇಷನ್ ಸರಿ ಮಾಡ್ಬೋದು. ಅರೆ ಈ ಐ ಪ್ರಾಬ್ಲಮ್ ಇದ್ರೆ, ನಾನು ಅಂತಕ್ಕಂತಹ ಒಂದು ಪ್ರಾಬ್ಲಮ್ ಇದ್ರೆ ಅದನ್ನ ನೀವೇ ತೆಗೆದಾಕ್ಬೇಕು. ರಿಮೂವ್ ದ ಐ ಅಂತ ಹೇಳ್ತಾರೆ ಅಲ್ವಾ. ಈಗೋನಲ್ಲಿ ಏನು ರಿಮೂವ್ ದ ಐ, ನಾನು ಅನ್ನೋದನ್ನ ಬಿಡಪ್ಪ ನೀನು. ಯಾವಾಗ ಮನುಷ್ಯನಲ್ಲಿ ಈಗೋ ಇರುತ್ತೆ, ಈ ಅಹಂಕಾರ ಇರುತ್ತೆ, ನಾನು ಅನ್ನೋದಿರುತ್ತೆ, ಅದು ತುಂಬಾ ತೊಂದರೆಯನ್ನ ಕೊಡುತ್ತೆ ನಿಮ್ಮ ಜೀವನದಲ್ಲಿ. ಪ್ರಕೃತಿನಲ್ಲಿ ಅತಿ ಎತ್ತರಕ್ಕೆ ಹಾರತಕ್ಕಂತಹ ಪಕ್ಷಿ ಗರುಡ. ಹದ್ದು ಗರುಡ ಮೇಲಕ್ಕೆ ಹೋಗುತ್ತೆ. ಆದ್ರೆ ಅದರ ಕಣ್ಣೆಲ್ಲ ಸತ್ತ ಹೆಣದ ಮೇಲೆ ಇರುತ್ತೆ, ಡೆಡ್ ಬಾಡಿಯಲ್ಲಿ ಇರುತ್ತೆ, ಅದ್ರ ಮೇಲೇನೆ ಇರುತ್ತೆ. ಯಾರೆಲ್ಲ ಅಹಂಕಾರ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೆ, ಮದುವೆ ಆಗೋದಕ್ಕೆ ಮುಂಚೆ ಯೋಗ ಮಾಡಿ, ಕೆಲ್ಸಕ್ಕೆ ಇರೋದಕ್ಕೆ ಯೋಗ ಮಾಡಿ, ಬಿಸ್ನೆಸ್ ಮಾಡೋದಕ್ಕೆ ಮುಂಚೆ ಒಬ್ಬ ರಾಜಕೀಯ ವ್ಯಕ್ತಿ ಆಗ್ಬೇಕು ಅಂದ್ರೆ, ಪೊಲಿಟಿಷಿಯನ್ ಆಗ್ಬೇಕು ಅಂದ್ರೆ ಯೋಗ ಮಾಡ್ಬೇಕು ಅಂತ ಹೇಳಿದ್ದೆ. ತಗ್ಗಿ ಬಗ್ಗಿ ನಡಿಬೇಕು. ಇವತ್ತು ಜನ ಏನ್ ಮಾಡಿದ್ದಾರೆ, ಶರೀರ ಬಗ್ಸೋದ್ ಕಲ್ಸಿದ್ದಾರೆ. ಅದಕ್ಕೆ ಆಸನದಲ್ಲಿ ಸ್ಟಕ್ ಆಗೋಗಿದ್ದಾರೆ. ಹೊಟ್ಟೆ ಕಮ್ಮಿ ಆಗ್ಬೇಕು, ತೂಕ ಕಮ್ಮಿ ಆಗ್ಬೇಕು, ಬ್ಯಾಕ್ ಪೇನ್ ಕಮ್ಮಿ ಆಗ್ಬೇಕು ಅಂದ್ಬಿಟ್ಟು ಶರೀರ ಬಗ್ಸೋದ್ ಕಲ್ಸಿದ್ದಾರೆ. ಅದಕ್ಕೆ ಗಾದೆ ಮಾತು ಹೇಳ್ತಾರೆ, ತನ್ಕು ಮತ್ತು ಜುಕಾವ್ ಮನ್ಕು ಜುಕಾವ್ ಅಂತ ಹೇಳ್ತಾರೆ. ನೋಡಪ್ಪ, ಶರೀರ ಬಗ್ಸೋದ್ ಕಲಿಬೇಡ, ಮನಸ್ಸು ಬಗ್ಸೋದನ್ನ ಕಲಿ. ತನ್ಕು ಜುಕಾನ ಆಸಾನ್ ಹೈ, ಮನ್ಕು ಜುಕಾನ ಬಹುತ್ ಮುಷ್ಕಿಲ್ ಹೈ ಅಂತ ಹೇಳ್ತಾರೆ. ಶರೀರ ಬಗ್ಸೋದು ತುಂಬಾ ಸುಲಭನಪ್ಪ, ಆದ್ರೆ ನಿನ್ನ ಮನಸ್ಸನ್ನ ಬಗ್ಸೋದು ತುಂಬಾ ಕಷ್ಟ. ಅದಕ್ಕೆ ನಮ್ಮ ಮನಸ್ಸು ಬಗ್ಸೋದನ್ನ ನಾವು ಕಲಿಬೇಕು. ಏನಿದು ಮನಸ್ಸು ಬಗ್ಸೋದನ್ನ ಕಲಿಬೇಕು ಅಂತಂದ್ರೆ, ತಗ್ಗಿ ಬಗ್ಗಿ ಬದುಕ್ಬೇಕು, ಬಾಳ್ಬೇಕು ಅಂತ ಹೇಳ್ತಾರಲ್ಲ. ಈಗ ದೊಡ್ಡ ದೊಡ್ಡ MLA ಆಗಿರ್ಬೋದು, ಅಧಿಕಾರಿಗಳು, ಡೈರೆಕ್ಟರ್ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಅಥವಾ PM ಆಗಿರ್ಬೋದು, CM ಆಗಿರ್ಬೋದು, ತುಂಬಾ ಸಾಹುಕಾರಗಳು, ಅವ್ರೇನಾರ ಸ್ವಲ್ಪ ಬಗ್ತಾರಾ? ನೀವು ಯೋಗ ಕಲ್ತಿದ್ರೆ ನಿಮ್ಮ ಮನೇಲಿರೋರ್ಗೂ ರೆಸ್ಪೆಕ್ಟ್ ಕೊಡ್ತೀರಾ, ಸರ್ವೆಂಟ್ಗೂ ರೆಸ್ಪೆಕ್ಟ್ ಕೊಡ್ತೀರಾ, ಮೆಸೆಂಜರ್ಗೂ ರೆಸ್ಪೆಕ್ಟ್ ಕೊಡ್ತೀರಾ, ನಿಮ್ಮ ಜೊತೆ ಕೆಲಸ ಮಾಡೋರ್ಗೂ ರೆಸ್ಪೆಕ್ಟ್ ಕೊಡ್ತೀರಾ. ಅರೆ ಅಧಿಕಾರ ಬರ್ತಾ ಇದ್ದಂಗೆ ದರ್ಪ ಜಾಸ್ತಿ ಆಗುತ್ತೆ, ಅಹಂಕಾರ ಜಾಸ್ತಿ ಆಗುತ್ತೆ. ನಿಮ್ಮ ಅಧಿಕಾರ ನಿಮ್ಮ ಆಫೀಸ್ನಲ್ಲಿ ಇರುತ್ತೆ. ನೀವು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸಾ, ಇಲ್ಲ ಡೈರೆಕ್ಟರ, ಕಮಿಷನರ, PM, CM, MLA, ಅದು ಸಮಾಜದಲ್ಲಿ. ಆದ್ರೆ ನಿಮ್ಮ ಮನೆಯಲ್ಲೇ ಇರ್ಬೇಕು, ಸಿಂಪಲ್ ಆಗಿರ್ಬೇಕು, ಹೆಂಡತಿ ಜೊತೆ ಮಕ್ಕಳ ಜೊತೆ ಸಿಂಪಲ್ ಆಗಿರೋದನ್ನ ಕಲಿಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಆಫೀಸ್ನಲ್ಲಿ ನೀವು ಡೈರೆಕ್ಟರ್ ಅಧಿಕಾರಿ ಆಗಿದ್ದು ಮನೆಯಲ್ಲೂ ಅದೇ ದರ್ಪ ತೋರಿಸ್ತಾರೆ ಕೆಲವರು. ಎತ್ಕೊಂಬರೋದು, ತಗೊಂಬರೋ, ಆರ್ಡರ್ ಮಾಡ್ತಾರೆ. ಆಫೀಸ್ನಲ್ಲಿ ಹೇಗೆ ಆರ್ಡರ್ ಮಾಡಿ ಸರ್ವೆಂಟ್ ಹತ್ರ ನೀವೆಲ್ಲ ಕೆಲಸ ತಗೊಳ್ತೀರಾ, ಡ್ರೈವರ್ ಈ ಮನೇಲೂ ಇದೇ ಮಾಡ್ತಾ ಬರ್ತೀರಾ. ಇದು ತೊಂದರೆಗೆ ಒಳಗಾಗುತ್ತೆ. ಒಂದು ಉದಾಹರಣೆ ಹೇಳಿ ಇವತ್ತಿನ ಒಂದು ಈ ಪ್ರೋಗ್ರಾಮ್ ಆದ್ಮಿಗೆ ಸಾರಿ
ನಾನು ಕ್ಲಾಸ್ ತಗೋಬೇಕಾದ್ರೆ ಭೀಮಾನಗರಲ್ಲಿ ಒಬ್ರು BSNL ಇಂದ ಟೆಲಿಫೋನ್ ಎಕ್ಸ್ಚೇಂಜ್ BSNL ಇದೆಯಲ್ಲ, ಅಲ್ಲಿಂದ ಒಬ್ರು ಡೈರೆಕ್ಟರ್ ಬರ್ತಾ ಇದ್ರು. ಬಂದು ಕ್ಲಾಸ್ಗೆ ಜಾಯಿನ್ ಆದ್ರು, ಕೇಳಿದ್ರು, ಸರ್ ನನಗೆ BP ಇದೆ, ಸ್ವಲ್ಪ ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆ, ನಾನು ಯೋಗ ಮಾಡ್ಬೋದಾ? ನಾನು ಡಾಕ್ಟರ್ ಹತ್ರ ಎಲ್ಲ ಹೋಗಿದ್ದೆ, ಚೆಕ್ ಮಾಡಿಸಿದೆ, ಏನಿಲ್ಲ ಅಂತ ಹೇಳಿದ್ರು. ಬಟ್ ಯೋಗ ಮಾಡೋಣ ಅಂತಿದ್ದೀನಿ, ಮಾಡಿ ಸರ್ ಅಂತಂದು. ಸರಿ, ಕ್ಲಾಸಿಗೆ ಬಂದ್ರು, ಕ್ಲಾಸಿಗೆ ಜಾಯಿನ್ ಆದ್ರು. ಕ್ಲಾಸಿಗೆ ಜಾಯಿನ್ ಆದ್ಮೇಲೆ ಕ್ಲಾಸ್ ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ತುಂಬಾ ಖುಷಿ ಆಯ್ತು. ಮನೆಗೆ ಇನ್ವೈಟ್ ಮಾಡಿದ್ರು. ಮನೆಗೆ ಹೋದೆ ಒಂದ್ಸಲಿ. ಆಗ ಅವ್ರ ಮನೇಲಿ ಅವ್ರ ಮಕ್ಳನ್ನ, ಅವ್ರ ಮಿಸ್ಸಸ್ನ ಪರಿಚಯ ಮಾಡಿಸಿದ್ರು. ಅವ್ರ ಮಿಸ್ಸಸ್ಗೂ ಆರ್ಡ್ರು. ಅವ್ರ ಮಿಸ್ಸಸ್ ಆದ್ರು ರುಕ್ಮಿಣಿ ಅನ್ಬಿಟ್ಟು, ರುಕ್ಕೋ ಕಮಿಯರ್. ಪಾಪ ಅಮ್ಮ ಎಷ್ಟು ಆಚೆನೆ ಬರ್ಲಿಲ್ಲ, ಕಿಚನ್ ಡೋರ್ ಇಂದಾನೆ ಈಸ್ ಮೈ ಯೋಗ ಮಾಸ್ಟರ್, ನಮಸ್ತೆ ಅಂತ ಬಾಯಿ ಉಸಿರು ಬಂದಿಲ್ಲ, ಬೈ ಸುಮ್ಮನೆ ನೋಡ್ಬಿಟ್ಟು ಹಿಂಗೆ ತಲೆ ಬಗ್ಸಿದ್ರು ಅಷ್ಟೇನೆ. ಸರಿ, ಆಮೇಲೆ ನಾವು ಮಾತಾಡ್ಕೊಂಡು ಸ್ವಲ್ಪ ಏನೋ ಮಾತಾಡ್ಕೊಂಡು ಆಮೇಲೆ ಬಂದೆ. ಸರ್ ಆಮೇಲೆ ಕೇಳಿದೆ, ಏನ್ ಸರ್ ನಿಮ್ ಹುಷಾರಿಲ್ವಾ ಏನು ಅಂತಂದೆ. ಇಲ್ಲ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್, ಪರ್ಪಲ್ಟೇಷನ್, ಡಾಕ್ಟರ್ ಹತ್ರ ಹೋಗಿ ತೋರಿಸಿದೆ, ಅಂಡರ್ ಮೆಡಿಕೇಶನ್ ಇದ್ದಾರೆ, ಯಾಕೆ ನೀವು ಯೋಗ ತಿಳಿಸ್ಬಾರ್ದು ಅಂತಂದೆ. ಆವಾಗ ಒಂದ್ ಬ್ಯಾಚ್ ಆದ್ಮೇಲೆ ಇವರು ಕೂಡ ಮಾಡಾದ್ಮೇಲೆ ಅವ್ರ ಮಿಸಸ್ಗೂ ಕಳ್ಸಿದ್ರು. ಆ ಮಿಸಸ್ ಎಷ್ಟು ಅಂದ್ರೆ ತುಂಬಾ ಭಯ, ತುಂಬಾ ಒಂದು ಮುಗ್ಧತೆ ಒಂದು. ಆ ಭಯದಲ್ಲಿ ಅವರು ಮಾತನಾಡಕ್ಕೂ ಹೆದರ್ತಾರೆ ಬೇರೆಯವ್ರ ಜೊತೆ. ಆ ರೀತಿ ಇವ್ರು ಇಟ್ಕೊಂಡಿದ್ದಾರೆ. ಇವರು ಡೈರೆಕ್ಟ್ ಅಲ್ವಾ, ಅದರಿಂದ ಆ ಭಯ. ಸರಿ, ಆಮೇಲೆ ಕ್ಲಾಸಿಗೆ ಬಂದ್ರು. ನಾನು ಏನು ಜಾಸ್ತಿ ಇದ್ ಮಾಡ್ಲಿಲ್ಲ. 1 ತಿಂಗಳು 2 ತಿಂಗಳಾದ್ಮೇಲೆ ಸ್ವಲ್ಪ ಅವರು ಮಾಡ್ತಾ ಬಂದ್ರು. ಆಮೇಲೆ ಕೇಳಿದೆ ಒಂದಿನ, ಯಾಕಮ್ಮ ಈ ತರ ಇದ್ದೀರಾ, ಏನಾಯ್ತು ಏನು ಅಂತಂದೆ. ಇಲ್ಲ ಸರ್, ಮದ್ವೆಗ್ ಮುಂಚೆ ನಾನು ಚೆನ್ನಾಗೇ ಇದ್ದೆ, ನಗ್ನಾಗ್ತಾ ಖುಷಿಯಾಗಿ, ನಾನು ಆರೋಗ್ಯವಾಗಿ. ಆದ್ರೆ ಇವ್ರ ಮದುವೆ ಆದ್ಮೇಲೆ ತುಂಬಾ ಸ್ಟ್ರಿಕ್ಟು, ತುಂಬಾ ಆರ್ಡರು, ಹೇಳಿದ ಮಾತು ಕೇಳಬೇಕು, ಇಲ್ಲ ಅಂದ್ರೆ ಹೊಡಿತಾರೆ, ಬೈತಾರೆ. ಆ ಭಯಕ್ಕೆ ಈ ಎಮ್ಮಗೆ ಹಾರ್ಟ್ ಪ್ರಾಬ್ಲಮ್. ಇದಕ್ಕೆ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ಬೇಕಾ, ಇಲ್ಲ ಇವರ ವ್ಯಕ್ತಿತ್ವ ಬದಲಾವಣೆ ಮಾಡ್ಕೊಂಡು ಪ್ರೀತಿ ತೋರಿಸ್ಬೇಕಾ ಹೆಂಡತಿಗೆ? ರೂಟ್ ಕಾಸ್ ಯಾವುದು? ಇದು ಎಷ್ಟೋ, ಇದೊಂದೇ ಅಲ್ಲ, ಇದೊಂದು ನನಗೆ ಕಂಡಿದ್ದ ಎಕ್ಸಾಂಪಲ್. ಇನ್ನೊಂದು ಕೊಡ್ತೀನಿ, ನಾನು ನಾಳೆ ಹೇಳ್ತೀನಿ ಅದನ್ನ. ಯಾಕೆ ಹೇಳ್ತೀನಿ ಅಂತಂದ್ರೆ, ಅಲ್ಲಿನ ದರ್ಪ ಮನೇಲಿ ತೋರಿಸಿ, ಮನೇಲಿ ನಾನು ಹೇಳ್ದಂಗೆ ಕೇಳ್ಬೇಕು, ನನ್ನ ಹೆಂಡತಿ ಹೆದರ್ಕೊಂಡು ಇಟ್ಕೊಳ್ಳೋದು. ಆ ಪ್ರೀತಿ ವಿಷಯ ನೀವು ಅಲ್ಲಿ ಡೈರೆಕ್ಟ್, ಮನೇಲಿ ಯಾಕೆ ನೀವು ಡೈರೆಕ್ಟ್ ಅಂತ ಇರ್ತೀರಾ, ಮನೇಲಿ ಯಾಕೆ ನೀವು ಆಫೀಸರ್ ಅಂತ ಇರ್ತೀರಾ? ಸರಿ, ಆಮೇಲೆ 3 ತಿಂಗಳ ಮೇಲೆ ಒಂದು ನಾರ್ಮಲ್ ಬಂತು. ಒಂದು ನಾರ್ಮಲ್ ಇದ್ ಮಾಡ್ಕೊಂಡ್ಮೇಲೆ ಆಮೇಲೆ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಸ್ವಲ್ಪ ಇವ್ರಿಗೆ ಹೇಳಿ ಬದಲಾವಣೆ ಮಾಡಿ, ನೋಡಿ ಈ ತರ ಅಲ್ಲಿ ಮಾತ್ರ ಇರ್ಬೇಕು ಸರ್, ನಿಮ್ಮ ಮನೆಯಲ್ಲೂ ಈ ತರ ಡೈರೆಕ್ಟ್ ಇರಬಾರ್ದು, ಮಕ್ಳನ್ನ ಪ್ರೀತಿ ಮಾಡಿ, ಹೆಂಡತಿನ ಪ್ರೀತಿ ಮಾಡಿ ಇಟ್ಕೊಂಡು ಆಮೇಲೆ ಸ್ವಲ್ಪ ಎಲ್ಲ ಬ್ಯಾಲೆನ್ಸಿಗೆ ಬಂದು ಆಮೇಲೆ ಟ್ರಾನ್ಸ್ಫರ್ ಆದ್ರೂ ಬೇರೆ ಕಡೆ ಹೋದ್ರು. ಅರೆ, ರೂಟ್ ಕಾಸು ಇದು ಏನಕ್ಕೆ ಬಂದಿರೋ ರೋಗ ಇದು ನಿಜವಾಗಿ ಬಂದಿದ್ಯಾ? ಎಲ್ಲ ಇವ್ರ ಪ್ರಸಾದ ಸರ್ ಅಂತ ಹೇಳ್ತಾರೆ, ಇವ್ರ ಗಿಫ್ಟ್ ಸರ್, ಇವರಿಂದ ಸಿಕ್ಕಿರೋದು. ಮೊದ್ಲು ಚೆನ್ನಾಗೇ ಇದೆ, ಏನೋ ಒಳ್ಳೆ ಹೆಂಡತಿನ ಒಳ್ಳೆ ಗಂಡ ಸಿಕ್ಕರೆ ಪರವಾಗಿಲ್ಲ. ಕೆಲವರಲ್ಲಿ ಗಂಡ ಜೋರಾಗಿರುತ್ತೆ, ಕೆಲವು ಹೆಂಡತಿನೇ ಜೋರಾಗಿರ್ತಾಳೆ. ಪಾಪ ಅವರಿಂದ ಇವ್ರಿಗೇನೋ ರೋಗ ಬಂದ್ಬಿಟ್ಟಿರುತ್ತೆ. ಯಾಕೆಂದ್ರೆ ಪಾಪ ಇವ್ರ ಪ್ರಸಾದ ಸರ್, ಯಾಕಾದ್ರೂ ಮದುವೆ ಆದ್ನೋ, ರಾಕ್ಷಸಿ ತರ ಇರ್ತಾಳೆ, ಮನೆಗೆ ಹೋದ್ರೆ ನನಗೆ ಟೆನ್ಷನ್, ಅದಕ್ಕೆ ನನಗೆ BP ಶುಗರ್ ಬಂದ್ಬಿಡ್ತು. ಈ ತರ ರಿವರ್ಸ್ ಕೂಡ ಇರುತ್ತೆ. ಅರೆ, ಮದುವೆ ಅನ್ನೋದು ಅರ್ಥ ಏನು? ಈ ವಿಚಾರಗಳನ್ನ ನಿಜವಾಗಿ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ತಿಳಿಸ್ಬೇಕು. ಇದ್ ಬಿಟ್ಬಿಟ್ಟು ಯಾರೋ ಸತ್ತಿದ್ದು, ಯಾರೋ ಬದುಕಿದ್ದು, ಯಾರೋ ಕೊಳ್ಳೆ ಹೊಡೆದಿದ್ದು ಏನೇನೋ ಹೇಳ್ತಾ ಬರ್ತಾರೆ. ಆಯುರ್ವೇದದ ವಿಷಯಗಳು ಇವತ್ತು ಕೂಡ ಲೆಕ್ಚರ್ ಕೊಡಿ, ಅದನ್ನ ಮಕ್ಕಳಲ್ಲಿ ಇದನ್ನ ತಿಳಿಸ್ಕೊಟ್ಬಿಟ್ರೆ, ಈ ತರ ಪುಸ್ತಕಗಳು ಇದ್ಬಿಟ್ರೆ ಆ ಮಕ್ಕಳು ಎಷ್ಟೋ ಎಜುಕೇಟೆಡ್ ಆಗ್ತಾರೆ, ಅವ್ರ ಜೀವನ ಚೆನ್ನಾಗಿರುತ್ತೆ. ಇವ್ ಲೆಕ್ಚರ್ ಕೇಳಿ ಗೊತ್ತಾಗುತ್ತೆ ಇವತ್ತು. ಇದಕ್ಕೆ ಅಸ್ಮಿತಾ ಅಂತ ಹೇಳ್ತಾರೆ, ಅಹಂಕಾರ. ಈಗ ನಾವೆಲ್ಲ ಐ ತೆಗೆದು ವಿ ಅಂತ ಹೇಳ್ತಾರೆ, ವಿ ಇಸ್ ವೆಲ್ನೆಸ್ ಅಂತ ಹೇಳ್ತಾರೆ ಅಲ್ವಾ? ಐನ ಓಡಿಸ್ಬೇಕು ನಾವು ಯೋಗ ಮಾಡ್ತಕ್ಕಂಥದ್ದು ಅವಿದ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ, ನಿಜವಾದ ವಿದ್ಯೆಯನ್ನ ತಿಳ್ಕೊಳ್ಳಿಕ್ಕೆ, ಅಹಂಕಾರದಿಂದ ಹೊರಗಡೆ ಬರ್ಲಿಕ್ಕೆ. ಯಾವಾಗ ನಮ್ಗೆ ಅಹಂಕಾರ ಇರುತ್ತೆ, ಅಹಂಕಾರವನ್ನು ಬೆಳೆಸಕ್ಕೆ ಇಬ್ರು ಇರ್ತಾರೆ, ರಾಗ ದ್ವೇಷ ಅಂತ ಹೇಳ್ತಾರೆ, ಕ್ರೇವಿಂಗ್ ಅಂಡ್ ಅವರ್ಷನ್. ರಾಗವೇ ದ್ವೇಷ ಅಂತ ಹೇಳ್ತಾರೆ, ದ್ವೇಷವೇ ರಾಗ ಅಂತ ಹೇಳ್ತಾರೆ. ಕ್ರೇವಿಂಗ್ ಇಸ್ ದ ಅವರ್ಷನ್, ಅವರ್ಷನ್ ಇಸ್ ದ ಕ್ರೇವಿಂಗ್ ಅಂತ ಹೇಳ್ತಾರೆ. ಇದರ ಅರ್ಥ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ, ನಿಮ್ಮ ಹೆಂಡತಿನ, ನಿಮ್ಮ ಗಂಡನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರೆ, ಅತಿ ಪ್ರೀತಿ ಇದ್ದಾಗ ಪ್ರೀತಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅತಿ ಪ್ರೀತಿ ಇದ್ದಾಗ ನೀವು ಪ್ರೀತಿ ಮಾಡ್ತಾ ಇಲ್ಲ, ದ್ವೇಷ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸರ್ ಏನ್ ಸರ್ ಹಿಂಗೆ ಹೇಳ್ತೀರಾ, ನಾಳೆ ಗೊತ್ತಾಗುತ್ತೆ ನಿಮ್ಗೆ ಪ್ರೀತಿ ಮಾಡ್ತೀರಾ ದ್ವೇಷ ಮಾಡ್ತೀರಾ ಅಂತ ಅಂದ್ಬಿಟ್ಟು. You love too much your wife, you are not loving, you have to hate. You love your husband too much. I will not say you will not love, but you are hate. You love your children,
ಎಸ್, ಯು ಆರ್ ನಾಟ್ ಲವಿಂಗ್ ಯುವರ್ ಚಿಲ್ಡ್ರನ್, ಯು ಆರ್ ಹೇಟ್. ಒಂದು ಲಿಮಿಟ್ ನಲ್ಲಿರಬೇಕು. ಪ್ರೀತಿ ಮಾಡಬೇಡಿ ಅಂತಲ್ಲ, ಪ್ರೀತಿ ಮಾಡಿ, ಆದ್ರೆ ಅದಕ್ಕೊಂದು ಲಿಮಿಟ್ ಇರುತ್ತೆ. ಇದು ಟೂ ಮಚ್ ಆದಾಗ ಏನಾಗುತ್ತೆ, ಇದು ನೀವು ದ್ವೇಷ ಮಾಡ್ತೀರ, ನೀವು ಪ್ರೀತಿ ಮಾಡ್ತಾ ಇಲ್ಲ. ಯಾಕೆ ಅಂದ್ಬಿಟ್ಟು ಅದಕ್ಕೆ ಉದಾಹರಣೆ ಕೊಟ್ಟಾಗ ಗೊತ್ತಾಗುತ್ತೆ. ಯಾಕೆಂದ ಎಕ್ಸಾಂಪಲ್ ಟುಮಾರೋ, then you will have to realize you are loving or you are hate your children.